ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಇದಕ್ಕಿದು ಅವರೆಕಾಳು ಸಾಂಬಾರು ಮಾಡೋದು ನೋಡೋಣ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿದೆ. ದೋಸೆ, ಚಪಾತಿ, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋದು ನೋಡೋಣ. ನಾನೊಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಈರುಳ್ಳಿ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಚಿಕ್ಕದೊಂದು ಟೊಮೊಟೊ ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇರೋದು. ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಮಸಾಲೆಗೆ ಕೊಬ್ಬರಿ ಸ್ವಲ್ಪ, ಲವಂಗ, ಚಕ್ಕೆ, ಮೆಣಸು, ಅರಿಶಿನ, ಧನಿಯಾ ಪುಡಿ 1 ಸ್ಪೂನು, ಗಸಗಸೆ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ನಾವು ಹುರ್ಕೊಂಡಿರೋ ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ ಇವೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಬೇಕಾದರೂ ಹಾಕ್ಕೋಬೋದು. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಂದು ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಚಿಕ್ಕದು ಹಾಕಿರೋದು ಟೊಮೊಟೊ ಜಾಸ್ತಿ ಹಾಕಬಾರ್ದು, ಸಾಂಬಾರು ಹುಳಿ ಬರುತ್ತೆ. ಇವಾಗ ಇದಕ್ಕಿರೋ ಅವರೆಕಾಳು ಹಾಕಿ ಎಣ್ಣೆಯಲ್ಲೇ 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಹಾಕಿ ನಮ್ಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕಿ, ನೀರು ಸ್ವಲ್ಪ ತೆಳುವಾಗೇ ಇರಬೇಕು ಸಾಂಬಾರು, ಮತ್ತು ಗಟ್ಟಿ ಆಗತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ವಿಷಲ್ ಕೂಗಿಸ್ಬೇಕು. ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಬೇಳೆ ಎಲ್ಲ ಇವಾಗತ್ತೆ. ಕುಕ್ಕರ್ ತಣ್ಣಗಾದಮೇಲೆ ನೋಡಿ, ಸಾಂಬಾರು ಮಾತ್ರ ತುಂಬ ರುಚಿಯಾಗಿದೆ. ಬೇಳೆ, ನೀರು ಕರೆಕ್ಟಾಗಿ ಸರೋಗಿದ್ದಾವೆ. ನಾನಿಲ್ಲಿ ಮುದ್ದೆಗೆ ಮಾಡಿರೋದು ಕರೆಕ್ಟಾಗಿದೆ ನೋಡಿ. ದೋಸೆ, ಚಪಾತಿ, ಅನ್ನ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಸಾಂಬಾರು ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.